ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಪ್ರೊಡಕ್ಟಿವ್ ಆಗಿತ್ತು. ಜೊತೆಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ತುಂಬ ಕೆಲಸ ಇತ್ತು. ಸೊ ನಾನು ಏನೇನು ಮಾಡಿದ್ದೀನಿ ಅಂತ ಈ ವ್ಲಾಗಲ್ಲಿದೆ. ಸೊ ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಂಗೋಲೆ ಹಾಕಿದ್ದೀನಿ ನೋಡಿ. ಈ ರಂಗೋಲೆ ಬಂದ್ಬಿಟ್ಟು ಆ್ಯಕ್ಚುಲಿ ಮಾರ್ನಿಂಗ್ ಹಾಕಿದ್ದೆ. ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಇಲ್ಲ. ಸೊ ಹಾಕಾದ್ಮೇಲೆ ನನ್ನ ಮಗ ಆಲ್ರೆಡಿ ಸ್ವಲ್ಪ ಇದಾಗಿಬಿಟ್ಟಿದೆ, ಹಾಳಾಗಿದೆ. ಸೊ ಆದರೂ ಇರಲಿ, ದಿನ ತೋರಿಸ್ತೀನಲ್ವ, ಇವತ್ತು ತೋರಿಸ್ಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಮಾರ್ನಿಂಗೇ ನಾನು ಸ್ವಲ್ಪ ತರಕಾರಿ ಬೇಕಿತ್ತು. ಸೊ ಹಂಗಾಗಿ ಟಿಫನ್ ಎಲ್ಲ ಮಾಡಿದ್ಮೇಲೆ ನಿಮಗೆ ತರಕಾರಿ ಎಲ್ಲ ತರಿಸಿದ ಮೇಲೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾವು ಆ್ಯಕ್ಚುಲಿ ಆಚೆ ಹೋಗಿ ಮಾರ್ಕೆಟಲ್ಲಿ ಓಡಾಡಿಕೊಂಡು ಸುಸ್ತು ಮಾಡಿಕೊಂಡು ಈ ಬಿಸಿಲಲ್ಲಿ ಓಡಾಡ್ಕೊಂಡು ತರೋದಕ್ಕೆಲ್ಲ ಕಷ್ಟ ಆಗುತ್ತೆ. ಜೊತೆಗೆ ಮಗು ಇರೋರಂತೂ ಎದ್ದಿದ್ದು ಓಡಾಡೋದಕ್ಕಾಗೋದಿಲ್ಲ. ಅಂಥವ್ರಿಗೆ ಈ ಜಿಪ್ಟೋ ಅಂತ ಮಾಡಿ ತುಂಬ ಒಳ್ಳೆಯದಾಗಿದೆ. ಮತ್ತು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಬಟ್ ಈ ಏರಿಯಾಗೆ ಫ್ಲಿಪ್ಕಾರ್ಟ್ ಇದು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾನು ಜಿಪ್ಟೋದಲ್ಲೇ ಆರ್ಡ್ರ್ ಮಾಡಿದ್ದೆ. ನೋಡ್ತಾ ಇರ್ಬೋದು, ಕೊತ್ತಂಬರಿ, ಪುದೀನ ಸೊಪ್ಪು, ಟೊಮೆಟೊ, ಬ್ರಿಂಜಲ್ಲು, ಮತ್ತು ಹಿಪ್ಪಿ ಮ್ಯಾಗಿ ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಆರ್ಡ್ರ್ ಮಾಡಿದ್ದೀನಿ. ಹಾಲು ಕೂಡ ಬೇಕಿತ್ತು ಅಂತ ನಾನು ಬುಕ್ ಮಾಡಿದ್ದೆ. ಸೊ ಮಾಡಿ ಒಂದು 6 ಮಿನಿಟ್ಸ್ಗೆಲ್ಲ ಇವೆಲ್ಲ ಡೆಲಿವರಿ ಆಯಿತು. ಸೊ ನಾನು ತಗೊಂಡು ಬಂದು ಫಸ್ಟ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ. ಆಮೇಲೆ ಬೇಕಾದರೆ ಎತ್ತಿಟ್ಕೋಬೋದು. ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನೇನು ಬುಕ್ ಮಾಡಿದ್ನೋ ಎಲ್ಲ ಐಟಮ್ಸು ಬಂದಿತ್ತು. ಹಾಗಾಗಿ ನಾನೆಲ್ಲ ತೆಗೆದು ಆಚೆ ಇಟ್ಕೊಂಡೆ. ನೋಡಿ, ಈ ಥರ ಬ್ಯಾಗ್ ಕೊಡ್ತಾರಲ್ಲ, ಇದು ಎಕೋ ಫ್ರೆಂಡ್ಲಿ ಆಗಿರುತ್ತೆ. ಸೊ ನಾವು ಪ್ಲಾಸ್ಟಿಕ್ ಕವರಲ್ಲಿ ನಾವು ಕಸ ಎಲ್ಲ ಹಾಕಬಾರ್ದು. ಸೊ ನನಗೆ ಈ ಥರ ಬುಕ್ ಮಾಡೋದ್ರಿಂದ, ಈ ಥರ ಬ್ಯಾಗ್ ಬರೋದ್ರಿಂದ ನಾನು ಅದರಲ್ಲೇ ಕಸ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಎಲ್ಲ ಎಷ್ಟು ಫ್ರೆಶ್ ಆಗಿ ಕೊಟ್ಟಿದ್ದಾರೆ, ಯಾವುದೂ ಹಾಳಾಗಿರಲಿಲ್ಲ. ಸೊ ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಹೋದೆ. ನೋಡ್ತಾ ಇರ್ಬೋದು, ಒಂದು ಜಾರಿಗೆ ಈರುಳ್ಳಿ, ಟೊಮೆಟೊ, ಲವಂಗ, ಮೆಣಸು, ಚಕ್ಕೆ, ಕಾಯಿ ತುರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು, ಧನಿಯಾ ಪುಡಿ, ಖಾರದ ಪುಡಿ, ಒಂದು ಪಿತ್ತ ಹುಣಸೆಹಣ್ಣು ಹಾಕ್ಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಿರೋ ಸಾರು ಬಂದುಬಿಟ್ಟು ಕಡಲೆಕಾಳು ಮತ್ತು ತೊಂಡೆಕಾಯಿ, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಕುಯ್ದು ರೆಡಿ ಇಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಏನಂದರೆ ರಿಂಗ್ ಲೈಟ್ ಅಂದರೆ ಟ್ರೈಪೋಡ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕರೆಂಟ್ ಇದ್ದಿದ್ದರಿಂದ ರಿಂಗ್ ಲೈಟ್ ಏನು ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ರಿಂಗ್ ಲೈಟ್ ಮತ್ತು ಟ್ರೈಪೋಡ್ನ. ನೋಡ್ತಾ ಇರ್ಬೋದು, ಕಡಲೆಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ. ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೆನೆಸಿದ್ರಿಂದ ಬೇಗ